ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಮಹತ್ವದ ಒಂದು ದೊಡ್ಡ ಮಟ್ಟದ ಬದಲಾವಣೆ. ಇವತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಮಹತ್ವದ ಮತ್ತು ಆಶ್ಚರ್ಯಕರವಾದ ವಿಷಯವೊಂದನ್ನು ಹೊತ್ತು ತಂದಿದ್ದೇನೆ. ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ದಿವ್ಯವಾಣಿ. ವಿಶೇಷವಾಗಿ ಕುಂಭರಾಶಿಯ ಜಾತಕದವರಿಗೆ ಈ ಸಮಯವು ಒಂದು ವಿಭಿನ್ನ ಹಾದಿಯಲ್ಲಿ ಸಾಗುತ್ತಿದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದ ಪವಾಡಗಳು ಈಗ ನಡೆಯಲಿವೆ. ಪ್ರೀತಿಯ ಕುಂಭರಾಶಿಯವರೇ, ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಗ್ರಹಗತಿಗಳು ನಿಮ್ಮ ಪರವಾಗಿ ನಿಂತಿವೆ. ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಈ ಮಹಿಳೆಯು ಪ್ರವೇಶವಾಗಲಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ವಿಧಿಯ ಬರಹ. ನೀವು ಇಷ್ಟಪಟ್ಟರೂ ಅಥವಾ ಇಲ್ಲದಿದ್ದರೂ ಆಕೆಯೊಂದಿಗೆ ನೀವು ಒಂದು ಆಪ್ತವಾದ ಸಂಬಂಧವನ್ನು ಹೊಂದಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಈ ಸಂಬಂಧವು ನಿಮ್ಮ ಜೀವನದ ಅನೇಕ ಕಷ್ಟಗಳನ್ನು ಕರಗಿಸಿ ನಿಮ್ಮ ಅಪಾರ ದೈಹಿಕ ಮತ್ತು ಮಾನಸಿಕ ಸುಖವನ್ನು ನೀಡುವ ಯೋಗವಿದೆ. ಆಕೆ ಯಾರು, ಆಕೆಯ ಹೆಸರು ಮತ್ತು ವಿಳಾಸವೇನು, ಆಕೆಯ ಪ್ರವೇಶದಿಂದ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ಯಾರು ಬುದ್ಧಿವಂತಿಕೆಯಿಂದ ಈ ಸಂದರ್ಭವನ್ನು ಬಳಸಿಕೊಳ್ತಾರೋ ಅವರ ಬಾಳು ಬಂಗಾರವಾಗಲಿದೆ. ಆದರೆ ಯಾರು ನಿರ್ಲಕ್ಷ್ಯ ಮಾಡುತ್ತಾರೋ ಅವರು ಮತ್ತೆ ಕಷ್ಟದ ಸುಳಿಯಲ್ಲಿ ಸಿಲುಕಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ನೋಡಿ. ಇದನ್ನು ಮುಂದುವರೆಸುವ ಮುನ್ನ ನೀವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದರೆ, ಮಹಾದೇವನ ಭಕ್ತರಾಗಿದ್ದರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕುಂಭರಾಶಿಯವರೇ, ಬುಧ ಗ್ರಹವು ಈಗ ಶುಕ್ರನ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ನಿಮ್ಮ ಜಾತಕದ 11ನೇ ಮನೆಯಲ್ಲಿ ನಡೆಯುವ ಈ ಗೋಚಾರವು ಅದ್ಭುತ ಲಾಭಗಳನ್ನು ತರಲಿದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ದರೂ ನಿಮ್ಮ ಮುಂದೆ ಮೊಣಕಾಲೂರುತ್ತಾರೆ. ನಿಮ್ಮ ಹಳೆಯ ಬಾಕಿ ಉಳಿದಿರುವ ಕೆಲಸಗಳು ಈಗ ವೇಗ ಪಡೆಯಲಿವೆ. ಆದರೆ ಒಂದು ವಿಷಯ ನೆನಪಿಡಿ, ಯಶಸ್ಸಿನ ಜೊತೆಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಇದರಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಧೂಳು ಮತ್ತು ಅಲರ್ಜಿಯಿಂದ ದೂರವಿರಿ. ಹೊರಗಿನ ಆಹಾರ ಸೇವಿಸುವಾಗ ಜಾಗರೂಕರಾಗಿ ಇರಿ. ಈ ಗ್ಯಾಸ್ ಅಥವಾ ಅಜೀರ್ಣದ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಪಡೆಯುವುದು ಈ ಸಮಯದಲ್ಲಿ ಬಹಳನೇ ಮುಖ್ಯ. ಈಗ ಆ ವಿಶೇಷ ಮಹಿಳೆಯ ಬಗ್ಗೆ ತಿಳಿಯೋಣ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಕೈ ಇರುತ್ತೆ ಎಂದು ಹೇಳುತ್ತಾರೆ. ನಿಮ್ಮ ಜೀವನದಲ್ಲಿ ಈ ಅದ್ಭುತ ಬದಲಾವಣೆಯನ್ನು ತರಲು ಆ ಮಹಿಳೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಆಕೆಯ ಪ್ರವೇಶವು ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದೆ. ನಿಮ್ಮ ಸಂಕಷ್ಟಗಳು, ಸಾಲದ ಬಾಧೆ ಮತ್ತು ಮಾನಸಿಕ ನೋವುಗಳಿಗೆ ಆಕೆಯೇ ಮದ್ದಾಗುತ್ತಾಳೆ. ನಿಮ್ಮಲ್ಲಿರುವ ದೈಹಿಕ ಮತ್ತು ಮಾನಸಿಕ ಹಸಿವನ್ನು ನೀಗಿಸಿ ಆಕೆ ನಿಮ್ಮ ಜೀವನದ ನಿಜವಾದ ಸುಖವನ್ನು ಪರಿಚಯಿಸುತ್ತಾಳೆ. ಆಕೆಯ ಹೆಸರಿನ ಆರಂಭಿಕ ಅಕ್ಷರ ಮತ್ತು ಆಕೆಯ ಪ್ರಭಾವವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಈ ಮಾರ್ಚ್ 2025ರ ಒಳಗೆ ಈ ಸಂಬಂಧವು ಗಟ್ಟಿಯಾಗಲಿದೆ. ಮುಂಬರುವ 10 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕ. ನಿಮ್ಮ ಕುಲದೇವತೆ ಮತ್ತು ಪಿತೃಗಳ ಆಶೀರ್ವಾದ ನಿಮ್ಮ ಮೇಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ. ಕೆಲಸದಲ್ಲಿ ಇರುವವರಿಗೆ ಬಡ್ತಿ ಮತ್ತು ಸಂಬಳ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ವಾರ್ತೆ ಸಿಗಲಿದೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯ ಸಿಗಲಿದೆ. ಹಳೆಯ ಭೂ ವಿವಾದಗಳು ಬಗೆಹರಿದು ಆಸ್ತಿ ನಿಮ್ಮ ಪಾಲಾಗಲಿದೆ. ಪ್ರೀತಿಯ ವಿಷಯಕ್ಕೆ ಬಂದರೆ ಕುಂಭರಾಶಿಯವರ ಪ್ರೇಮ ಜೀವನದಲ್ಲಿ ರೋಮಾಂಚನಕಾರಿ ಘಟನೆಗಳು ನಡೆಯಲಿವೆ. ಗುಪ್ತವಾಗಿ ಪ್ರೀತಿಸುತ್ತಿರುವವರು ತಮ್ಮ ಸಂಗಾತಿಯೊಂದಿಗೆ ಸುಖದ ಕ್ಷಣಗಳನ್ನು ಕಳೆಯಲಿದ್ದಾರೆ. ವಿವಾಹಿತರಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ನೀವು ಹೊರಗೆ ಹೋಗುವಾಗ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿ ಇರಿ. ಅಪಘಾತದ ಸಣ್ಣ ಯೋಗವಿರುವುದರಿಂದ ಹೆಲ್ಮೆಟ್ ಮತ್ತು ಈ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸೌಮ್ಯವಾಗಿ ಮಾತನಾಡಿ. ಅವರ ಬೆಂಬಲ ನಿಮಗೆ ಭವಿಷ್ಯದಲ್ಲಿ ಬಹಳನೇ ಅಗತ್ಯವಿದೆ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ವಿರಕ್ತಿ ಬರಬಹುದು. ಕೆಲಸವನ್ನು ಮುಂದೂಡುವ ಅಭ್ಯಾಸ ನಿಮ್ಮನ್ನು ಕಾಡಬಹುದು. ಆದರೆ ನೆನಪಿಡಿ, ಈ 10 ದಿನಗಳ ಶ್ರಮ ನಿಮ್ಮ ಮುಂದಿನ ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ದರೂ ನೀವು ಅದನ್ನು ಹೊರಗೆ ತೋರಿಸಿಕೊಳ್ಳದೆ ನಗುತ್ತಾ ಇರುತ್ತೀರಿ ಎಂಬುದು ನನಗೆ ತಿಳಿದಿದೆ. ಆದರೆ ಈಗ ಆ ನೋವಿನ ಕಾಲ ಮುಗಿದಿದೆ. ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲಿದೆ. ಒಂದು ಸಣ್ಣ ಕಿವಿ ಮಾತು, ಯಾರಿಂದಲಾದರೂ ಸಾಲ ಪಡೆದಿದ್ದರೆ ಈ ಕೂಡಲೇ ಅದನ್ನು ತೀರಿಸಲು ಪ್ರಯತ್ನಿಸಿ.
ಶಾಸ್ತ್ರಗಳ ಪ್ರಕಾರ ಸಾಲಗಾರನ ಮೇಲೆ ಲಕ್ಷ್ಮೀದೇವಿ ಬೇಗ ಒಲಿಯುವುದಿಲ್ಲ. ಈ ಸಮಯದಲ್ಲಿ ನೀವು ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗವು ಪ್ರಬಲವಾಗಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಈ ಹಿಂದೆ ನಿಮ್ಮನ್ನು ಕಡೆಗಣಿಸಿದವರೇ ಈಗ ನಿಮಗೆ ಸಲಾಂ ಹೊಡೆಯುತ್ತಾರೆ. ನಿಮ್ಮ ಸುತ್ತಮುತ್ತಲಿರುವ ಸಂಬಂಧಗಳು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲವಾಗಿದೆ. ಈ ಕೇತುಗ್ರಹದ ಸ್ಥಿತಿಯು ಇದನ್ನು ನಿರ್ಧರಿಸುತ್ತೆ. ನಿಮ್ಮ ಜೀವನದಲ್ಲಿ ಬರಲಿರುವ ಆ ಮಹಿಳೆಯು ನಿಮ್ಮ ಹಿಂದಿನ ಜನ್ಮದ ಋಣದಂತೆ ಬರಲಿದ್ದಾಳೆ. ಆಕೆಯನ್ನು ಗೌರವದಿಂದ ಕಾಣಿ ಮತ್ತು ಆಕೆಯ ಮೂಲಕ ಸಿಗುವ ಈ ದೈವಿಕ ಶಕ್ತಿಯನ್ನು ನಿಮ್ಮ ಪ್ರಗತಿಗೆ ಬಳಸಿಕೊಳ್ಳಿ. ಈ ಮಾಹಿತಿಯು ಗ್ರಹಗಳ ಆಧಾರದ ಮೇಲೆ ನೀಡಲಾಗಿದೆ. 100ಕ್ಕೆ 100ರಷ್ಟು ನಿಮ್ಮ ಜೀವನದಲ್ಲಿ ಈ ಬದಲಾವಣೆಗಳು ಸಂಭವಿಸಲಿವೆ. ಭಯ ಪಡಬೇಡಿ, ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನು ಇಡಿ. ಸಾಮಾನ್ಯವಾಗಿ ಕುಂಭರಾಶಿಯ ವ್ಯಕ್ತಿಗಳು ಬಹಳನೇ ಶಾಂತ ಸ್ವಭಾವದವರು, ಬುದ್ಧಿವಂತರು ಮತ್ತು ತಮ್ಮದೇ ಲೋಕದಲ್ಲಿ ಇರಲು ಇಷ್ಟಪಡುವವರು. ಆದರೆ ಅವರ ಹೃದಯದ ಆಳದಲ್ಲಿ ಭಾವನೆಗಳ ಒಂದು ದೊಡ್ಡ ಸಾಗರವೇ ಅಡಗಿದೆ. ಈ ಬಾರಿಯ ಹೋಳಿ ಕೇವಲ ಬಣ್ಣಗಳ ಹಬ್ಬವಷ್ಟೇ ಅಲ್ಲ, ಅದು ನಿಮ್ಮ ಅದೃಷ್ಟದ ಬಣ್ಣಗಳು ಮರುಜೀವ ಪಡೆಯುವ ಈ ಒಂದು ಹೊಸ ಅಧ್ಯಾಯದ ಆರಂಭದ ಸಂಕೇತ. ಈ ಮಾರ್ಚ್ 4 ಮತ್ತು 5ರ ಸಮಯವು ಈ ಪ್ರೇಮ ಆಕರ್ಷಣೆ, ಅಳಸಿದ ಸಂಬಂಧಗಳ ಸುಧಾರಣೆ ಮತ್ತು ಹೊಸ ಅವಕಾಶಗಳ ಸಂಗಮವಾಗಲಿದೆ. ಈ ಹೋಳಿ ಹಬ್ಬದಂದು ಒಬ್ಬ ಮಹಿಳೆ ನಿಮಗಾಗಿ ಕಾಯುತ್ತಿದ್ದಾಳೆ ಎಂಬ ಮಾತಿನ ಅರ್ಥ ಕೇವಲ ಪ್ರೇಮ ಸಂಬಂಧವಷ್ಟೇ ಅಲ್ಲ, ಇದು ನಿಮ್ಮ ಜೀವನಕ್ಕೆ ಸಹಕಾರ, ವಾತ್ಸಲ್ಯ, ಪ್ರೇರಣೆ ಅಥವಾ ಜೀವನ ಸಂಗಾತಿಯ ರೂಪದಲ್ಲಿ ಬರಬಹುದಾದ ಶಕ್ತಿಯ ಸಂಕೇತವಾಗಿದೆ. ಇವರು ನಿಮ್ಮ ಹಳೆಯ ಸ್ನೇಹಿತೆಯಾಗಿರಬಹುದು, ಅವರ ಜೊತೆಗಿನ ಸಂಪರ್ಕ ಮತ್ತೆ ಚಿಗುರೊಡೆಯಬಹುದು ಅಥವಾ ಯಾರೋ ಹೊಸ ವ್ಯಕ್ತಿಯ ಪರಿಚಯವಾಗಿ ಅದು ಮುಂದೆ ವಿಶೇಷ ಸಂಬಂಧವಾಗಿ ಬದಲಾಗಬಹುದು. ಕೆಲಸದ ಸ್ಥಳದಲ್ಲಿಯೂ ಸಹ ಯಾರಾದರೂ ಮಹಿಳಾ ಸಹೋದ್ಯೋಗಿ ಅಥವಾ ಅಧಿಕಾರಿ ನಿಮ್ಮ ವೃತ್ತಿ ಜೀವನದ ಏಳಿಗೆಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಬಹುದು. ಪ್ರಸ್ತುತ ಗ್ರಹಗತಿಗಳ ಚಲನೆಯು ನಿಮ್ಮ ಭಾವನಾತ್ಮಕ ಜೀವನವನ್ನು ಸಕ್ರಿಯಗೊಳಿಸುತ್ತೆ. ಇದರಿಂದಾಗಿ ನಿಮ್ಮ ಮಾತುಗಳಲ್ಲಿ ಮಾಧುರ್ಯ ಹೆಚ್ಚುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಮೂಡುತ್ತೆ. ನೀವು ಯಾರಿಗಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಳ್ಬೇಕು ಅಂತ ಬಹಳ ದಿನಗಳಿಂದ ಕಾಯುತ್ತಿದ್ದರೆ ಅದಕ್ಕೆ ಇದು ಅತ್ಯಂತ ಸೂಕ್ತವಾದ ಸಮಯ. ಹೋಳಿ ಹಬ್ಬವು ಮನಸ್ಸುಗಳ ನಡುವಿನ ಅಂತರವನ್ನು ಅಳಿಸಿ ಹಾಕುವ ಹಬ್ಬವಾಗಿದೆ. ಆದ್ದರಿಂದ ಯಾರದ್ದೋ ಮೇಲೆ ಕೋಪ ಅಥವಾ ಬೇಸರವಿದ್ದರೆ ಅದನ್ನು ಬಣ್ಣಗಳಲ್ಲಿ ಕರಗಿಸಿ ಹೊಸ ಪ್ರಾರಂಭ ಮಾಡಿ. ವೃತ್ತಿ ಜೀವನದ ದೃಷ್ಟಿಯಿಂದಲೂ ಈ ಸಮಯವು ಹೊಸ ಆರಂಭಕ್ಕೆ ಅತ್ಯಂತ ಸಕಾರಾತ್ಮಕವಾಗಿದೆ. ನೀವು ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ, ಈ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಹಂಬಲವಿದ್ದರೆ ಅಥವಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಈ ಇರಾದೆ ಹೊಂದಿದ್ದರೆ ಹೋಳಿ ಹಬ್ಬದ ಈ ಶಕ್ತಿಯು ನಿಮ್ಮ ಪರವಾಗಿ ಇರಲಿದೆ. ಆರ್ಥಿಕ ವಿಷಯಗಳಲ್ಲೂ ಸಹ ಯಾವುದೋ ಒಬ್ಬ ಈ ಮಹಿಳೆಯ ಮೂಲಕ ನಿಮಗೆ ಲಾಭ ಅಥವಾ ಈ ಶುಭ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚು ದಟ್ಟವಾಗಿದೆ. ಈ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ, ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಇದು ತಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಮತ್ತು ಭವಿಷ್ಯದ ಬಗ್ಗೆ ಗಂಭೀರ ಯೋಚನೆಗಳನ್ನು ರೂಪಿಸಲು ಉತ್ತಮ ಕಾಲ. ಇನ್ನು ಯಾರು ಸಂಗಾತಿ ಇಲ್ಲದೆ ಒಂಟಿಯಾಗಿದ್ದಾರೋ ಅವರಿಗೆ ಅನಿರೀಕ್ಷಿತ ಭೇಟಿ ಅಥವಾ ಹೊಸ ವ್ಯಕ್ತಿಯ ಮೇಲೆ ಆಕರ್ಷಣೆ ಉಂಟಾಗುವ ಸಾಧ್ಯತೆ ಇದೆ. ಕೌಟುಂಬಿಕ ವಾತಾವರಣವು ಸುಖಮಯವಾಗಿರಲಿದೆ. ಮನೆಯಲ್ಲಿ ಸೌಹಾರ್ದತೆ ಹೆಚ್ಚುತ್ತೆ ಮತ್ತು ಕುಟುಂಬದ ಮಹಿಳಾ ಸದಸ್ಯರಿಂದ ನಿಮಗೆ ನೆಮ್ಮದಿಯ ಸುದ್ದಿ ಲಭಿಸಬಹುದು. ಆರೋಗ್ಯದ ಕಡೆಗೆ ಗಮನ ಕೊಡುವುದಾದರೆ, ಹಬ್ಬದ ಸಂಭ್ರಮದಲ್ಲಿ ನಿಮ್ಮ ಆಹಾರದ ಕ್ರಮ ಮತ್ತು ಚರ್ಮದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಿ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ, ಈ ದಿನ ಬೆಳಗ್ಗೆ ದೇವರನ್ನು ಸ್ಮರಿಸಿ ಸಕಾರಾತ್ಮಕ ಸಂಕಲ್ಪ ಮಾಡಿದರೆ ಬರುವ ದಿನಗಳು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತೆ. ಕುಂಭರಾಶಿಯ ಮೇಲೆ ಶನಿದೇವನ ಪ್ರಭಾವ ಇರುವುದರಿಂದ ನಿಮಗೆ ತಾಳ್ಮೆಯ ಪಾಠ ಬಹಳನೇ ಮುಖ್ಯ. ಯಾವುದಕ್ಕೂ ಆತುರ ಪಡಬೇಡಿ ಮತ್ತು ಪ್ರತಿಯೊಂದು ನಿರ್ಧಾರವನ್ನು ಆಳವಾಗಿ ಯೋಚಿಸಿ ತೆಗೆದುಕೊಳ್ಳಿ. ನೆನಪಿರಲಿ, ಗ್ರಹಗಳು ಕೇವಲ ದಾರಿಯನ್ನು ತೋರಿಸುತ್ತೆ, ಆದರೆ ನಿಮ್ಮ ಕರ್ಮಗಳು ಮಾತ್ರ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಈ ಹೋಳಿ ಹಬ್ಬದಲ್ಲಿ ನಿಮ್ಮಲ್ಲಿರುವ ಭಯ, ಸಂಕೋಚ ಮತ್ತು ಹಳೆಯ ನಿರಾಸೆಗಳನ್ನು ಬಣ್ಣಗಳಲ್ಲಿ ಅರಿಯಲು ಬಿಡಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಈಗ ಈ ರಹಸ್ಯವನ್ನು ಇನ್ನೂ ಆಳವಾಗಿ ತಿಳಿದುಕೊಳ್ಳೋಣ. ಕೆಲವೊಮ್ಮೆ ಅದೃಷ್ಟವು ಬಾಗಿಲನ್ನು ಬಡಿದು ಬರುವುದಿಲ್ಲ, ಬದಲಿಗೆ ಸಣ್ಣ ಸಣ್ಣ ಸಂಕೇತಗಳ ಮೂಲಕ ಮಾತನಾಡುತ್ತೆ. ಆ ಸಂಕೇತಗಳನ್ನು ಗುರುತಿಸುವವನೇ ನಿಜವಾದ ಜಾಣ. ಕುಂಭರಾಶಿಯವರು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸುವುದಿಲ್ಲ.
ಹೊರನೋಟಕ್ಕೆ ನೀವು ಬಹಳ ಗಟ್ಟಿಮುಟ್ಟಾಗಿ ಮತ್ತು ವ್ಯಾವಹಾರಿಕವಾಗಿ ಕಂಡರೂ ಒಳಗಿನ ಯಾವುದೋ ಒಂದು ಮೂಲೆಯಲ್ಲಿ ಇನ್ನೂ ಈಡೇರದ ಆಸೆ, ಹೇಳಲಾರದ ಮಾತು ಮತ್ತು ಯಾವುದೋ ಒಂದು ಕಾಯುವಿಕೆ ಸದಾ ನಡೆಯುತ್ತಲೇ ಇರುತ್ತದೆ. ಈ ಹೋಳಿ ಹಬ್ಬದಲ್ಲಿ ಆ ಕಾಯುವಿಕೆ ಕೊನೆಯಾಗುವ ಮುನ್ಸೂಚನೆ ಇದೆ. ಬಹುಶಃ ಬಹಳ ದಿನಗಳಿಂದ ಯಾರೋ ಒಬ್ಬ ಮಹಿಳೆ ನಿಮ್ಮನ್ನು ದೂರದಿಂದಲೇ ಗಮನಿಸುತ್ತಿರಬಹುದು ಮತ್ತು ಈಗ ಅವರು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸಮಯ ಬಂದಿದೆ. ಅಥವಾ ನೀವೇ ಯಾರಿಗಾದರೂ ನಿಮ್ಮ ಮನಸ್ಸಿನ ಗುಟ್ಟನ್ನು ಬಿಚ್ಚಿಕೊಡಬಹುದು ಮತ್ತು ಅದರ ಪ್ರತಿಕ್ರಿಯೆ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಸಕಾರಾತ್ಮಕವಾಗಿರಲಿದೆ. ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಗೌರವ ಹೆಚ್ಚಾಗಲಿದೆ. ಹಬ್ಬದ ಆಚರಣೆಗಳು, ಸ್ನೇಹಿತರ ಭೇಟಿ ಮತ್ತು ಕೌಟುಂಬಿಕ ಸಮಾರಂಭಗಳಲ್ಲಿ ನಿಮ್ಮ ಉಪಸ್ಥಿತಿಯು ಎಲ್ಲರ ಗಮನ ಸೆಳೆಯುತ್ತೆ. ಕುಂಭರಾಶಿಯವರಿಗೆ ಇದು ಈ ನೆಟ್ವರ್ಕಿಂಗ್ ಮಾಡಲು ಉತ್ತಮ ಸಮಯ. ವ್ಯವಹಾರದಲ್ಲಿ ಇರುವವರಿಗೆ ಮಹಿಳಾ ಗ್ರಾಹಕರಿಂದ ಅಥವಾ ಪಾಲುದಾರರಿಂದ ಲಾಭ ಸಿಗಬಹುದು. ನೌಕರಿಯಲ್ಲಿ ಇರುವವರಿಗೆ ಮಹಿಳಾ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ. ಇದು ನಿಮ್ಮ ಭವಿಷ್ಯದ ಪ್ರಮೋಷನ್ಗೆ ಒಳ್ಳೆಯ ದಾರಿ ಮಾಡಿಕೊಡುತ್ತೆ. ಸಂಬಂಧಗಳಲ್ಲಿ ಈ ಹಿಂದೆ ಏನಾದರೂ ತಪ್ಪು ತಿಳುವಳಿಕೆಗಳು ಆಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಇದು ಸುವರ್ಣಾವಕಾಶ. ಈ ಬಾರಿ ನಿಮ್ಮ ಮಾತುಗಳೇ ನಿಮ್ಮ ಶಕ್ತಿಯಾಗಲಿವೆ. ನೀವು ಆಡುವ ಪ್ರತಿಯೊಂದು ಮಾತಿನಲ್ಲೂ ಪ್ರಾಮಾಣಿಕತೆ ಮತ್ತು ಸೂಕ್ಷ್ಮತೆ ಎದ್ದು ಕಾಣುತ್ತೆ. ಈ ಮದುವೆಯ ವಯಸ್ಸಿನವರಿಗೆ ಮನೆಯ ಕಡೆಯಿಂದ ಕಲ್ಯಾಣದ ಪ್ರಸ್ತಾಪಗಳು ಬರಬಹುದು. ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಹಬ್ಬದ ಕಾರಣದಿಂದ ಖರ್ಚು ಹೆಚ್ಚಾಗುತ್ತೆ, ಆದರೆ ಅದರ ಜೊತೆಗೆ ಹಣ ಬರುವ ದಾರಿಗಳು ತೆರೆದುಕೊಳ್ಳುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಅಥವಾ ಹಿಂದಿನ ಕೆಲಸದ ಪ್ರತಿಫಲ ಈಗ ಸಿಗಬಹುದು. ಹೂಡಿಕೆ ಮಾಡುವ ಮುನ್ನ ಒಮ್ಮೆ ಯೋಚಿಸಿ, ಆದರೆ ಅವಕಾಶ ಸರಿಯಾಗಿದೆ ಎಂದು ಕಂಡರೆ ಹೆಜ್ಜೆ ನೀವು ಹಿಂದೆ ಇಡಬೇಡಿ. ಮಾನಸಿಕ ಶಾಂತಿಯ ಬಗ್ಗೆ ಕಾಳಜಿ ಇರಲಿ. ಅತಿಯಾದ ಜನಜಂಗುಳಿ ಮತ್ತು ಗದ್ದಲದಿಂದ ನಿಮಗೆ ಬೇಗನೆ ಸುಸ್ತು ಎನಿಸಬಹುದು. ಆದ್ದರಿಂದ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಸಂಗೀತ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತೆ. ನೆನಪಿರಲಿ, ಯಾರ ಮನಸ್ಸು ಶಾಂತವಾಗಿರುತ್ತದೆಯೋ ಅವರು ಮಾತ್ರ ಜೀವನದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲರು. ಈ ಹೋಳಿ ಹಬ್ಬದಂದು ನಿಮ್ಮಲ್ಲಿ ನೀವು ಒಂದು ಪ್ರಮಾಣ ಮಾಡಿ. ಭಯದ ಕಾರಣದಿಂದಾಗಿ ಯಾವುದೇ ಉತ್ತಮ ಅವಕಾಶವನ್ನು ಕೈ ಬಿಡುವುದಿಲ್ಲ ಎಂದು. ಅದು ಪ್ರೀತಿಯಾಗಿರಲಿ, ವೃತ್ತಿಯಾಗಿರಲಿ ಅಥವಾ ವೈಯಕ್ತಿಕ ಬೆಳವಣಿಗೆಯಾಗಿರಲಿ. ನೀವು ಮುಂದೆ ಸಾಗಲೇಬೇಕು. ಈ 4 ಮತ್ತು 5 ಮಾರ್ಚ್ ಕೇವಲ ಹೊರಗಿನ ಬದಲಾವಣೆಯ ಸಮಯವಲ್ಲ, ಇದು ನಿಮ್ಮ ಒಳಗಿನ ಎಚ್ಚರಿಕೆಯ ಕಾಲವೂ ಆಗಿದೆ. ನಿಜವಾದ ಪವಾಡ ಸಂಭವಿಸುವುದು ಮನುಷ್ಯ ತನ್ನನ್ನು ತಾನು ಗುರುತಿಸಿಕೊಂಡಾಗ ಮಾತ್ರ. ಕುಂಭರಾಶಿಯವರು ಹುಟ್ಟಿನಿಂದಲೇ ದೂರದೃಷ್ಟಿ ಹೊಂದಿರುವವರು, ಆದರೆ ಪ್ರೀತಿಯ ವಿಚಾರ ಬಂದಾಗ ಮಾತ್ರ ಸ್ವಲ್ಪ ಹಿಂದೆ ಸರಿಯುತ್ತಾರೆ. ಈ ಹೋಳಿ ಹಬ್ಬದಲ್ಲಿ ಬ್ರಹ್ಮಾಂಡವು ನಿಮಗೆ ಆ ಧೈರ್ಯವನ್ನು ನೀಡಲು ಸಿದ್ಧವಾಗಿದೆ. ಯಾವ ಕಾಯುವಿಕೆಯ ಬಗ್ಗೆ ನಾನು ಮಾತನಾಡುತ್ತಿದ್ದೇನೋ ಅದು ಕೇವಲ ಒಬ್ಬ ವ್ಯಕ್ತಿಗಾಗಿ ಮಾತ್ರವಲ್ಲ, ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಒಂದು ಅವಕಾಶ ಕೂಡ ಹೌದು. ವೃತ್ತಿ ಜೀವನದಲ್ಲಿ ನೀವು ಇದುವರೆಗೆ ನಿಮ್ಮ ಪ್ರತಿಭೆಯನ್ನು ಅಡಗಿಸಿಟ್ಟಿದ್ದರೆ ಈಗ ಅದನ್ನು ಪ್ರದರ್ಶಿಸುವ ಸಮಯ ಬಂದಿದೆ. ತಂಡದ ಜೊತೆಗೆ ಕೆಲಸ ಮಾಡುವುದು, ಪರಸ್ಪರ ನಂಬಿಕೆ ಬೆಳೆಸಿಕೊಳ್ಳುವುದು ಈ ಸಮಯದಲ್ಲಿ ಬಹಳನೇ ಮುಖ್ಯ. ಒಂಟಿಯಾಗಿ ಸಾಗುವ ಅಭ್ಯಾಸ ನಿಮಗಿದ್ದರೂ ಈ ಬಾರಿ ಎಲ್ಲರನ್ನ ಜೊತೆಗೂಡಿಸಿ ಹೋಗುವುದೇ ನಿಮ್ಮ ಯಶಸ್ಸಿನ ಮಂತ್ರವಾಗಿದೆ. ಕುಟುಂಬದಲ್ಲಿ ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಗೌರವ ಸಿಗುತ್ತೆ. ಕುಟುಂಬದ ಹಿರಿಯ ಮಹಿಳೆಯರ ಜೊತೆಗಿನ ಮಾತುಕತೆ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಹಳೆಯ ಕಹಿ ಘಟನೆಗಳು ಮರೆಯಾಗಿ ಮನೆಯಲ್ಲಿ ಹೊಸ ಸಂತಸದ ವಾತಾವರಣ ನಿರ್ಮಾಣವಾಗಲಿದೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನೀವು ಅಂದುಕೊಂಡದ್ದಕ್ಕಿಂತಲೂ ನೀವು ಹೆಚ್ಚು ಶಕ್ತಿಶಾಲಿಗಳು. ಈ ಹೋಳಿ ಹಬ್ಬದಂದು ನಿಮ್ಮ ಒಳಗಿನ ಈ ಅಸುರಕ್ಷಿತ ಭಾವನೆಗಳನ್ನು ಮತ್ತು ಹಳೆಯ ನೆನಪುಗಳನ್ನು ಸುಟ್ಟುಹಾಕಿ. ನಿಮ್ಮ ಜೀವನದಲ್ಲಿ ಈ ಬರಲಿರುವ ಮಹಿಳಾ ಶಕ್ತಿಯು ನಿಮಗೆ ಪ್ರೀತಿ ಮತ್ತು ಗೌರವ ಎರಡನ್ನೂ ಹೇಗೆ ಜೊತೆಯಾಗಿ ಕೊಂಡೊಯ್ಯಬೇಕು ಎಂಬುದನ್ನು ಕಲಿಸಿಕೊಡಲಿದೆ. ಈ ಬದಲಾವಣೆಯು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿದೆ. ಬರುವ ದಿನಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ಕನಸುಗಳಿಗೆ ಈ ಹೊಸ ರೆಕ್ಕೆಗಳನ್ನು ನೀಡಲಿವೆ. ಕೇವಲ ನಿಮ್ಮ ಮನಸ್ಸಿನ ಬಾಗಿಲನ್ನು ತೆರೆದಿಡಿ ಮತ್ತು ಅವಕಾಶಗಳನ್ನು ಸರಿಯಾಗಿ ಗುರುತಿಸಿ. ಹೋಳಿ ಹಬ್ಬದ ಬಣ್ಣಗಳು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಅಪಾರ ಪ್ರೇಮವನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ಸಂದೇಶವು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.
ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆಯ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.